Hey guys, welcome to Job Updates by Ramya Gowda. I make videos on latest job updates, resume tips, and interview question and answer. If you're new to this channel, then please don't forget to subscribe to my channel. It's a free of cost and ಅದ್ರ ಪಕ್ಕದಲ್ಲೇ ಇರೋ ಒಂದು ಚೋಟು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೊ ದಟ್ ನೆಕ್ಸ್ಟ್ ಟೈಮ್ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ವಿಪ್ರೋ ಅವರು ಕಂಡಕ್ಟ್ ಮಾಡ್ತಿರೋ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಕಾಂಟೆಸ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಪ್ರೋ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರಬೇಕು, ಸ್ಕಿಲ್ಸ್ ಏನಿರಬೇಕು ಆ್ಯಂಡ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಆ್ಯಂಡ್ ಎಷ್ಟು ಸ್ಯಾಲರಿ ಕೊಡ್ತಾರೆ ಆ್ಯಂಡ್ ಇದು ಆನ್ಲೈನ್ ಅಸೆಸ್ಮೆಂಟಾ ಇಲ್ಲ ಫೇಸ್ ಟು ಫೇಸ್ ಇಂಟರ್ವ್ಯೂನ ಅನ್ನೋದನ್ನ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ದೇನಾದರೂ ಕ್ವೈರೀಸ್ ಅಥವಾ ಡೌಟ್ಸ್ ಇದ್ದರೆ ಐ ಆಮ್ ಹ್ಯಾಪಿ ಟು ಕಮ್ಯುನಿಕೇಟ್ ವಿತ್ ಯು ಗೈಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ಈ ಒಂದು ವಿಪ್ರೋಸ್ ಎಲೈಟ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ನಡೆಸ್ತಾ ಇದ್ದಾರೆ. ಇಫ್ ಯು ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ದೆನ್ ನೀವು ರಿಜಿಸ್ಟರ್ ಮಾಡ್ಕೊಬೋದು. ಬಟ್ ಅದಕ್ಕೂ ಮುಂಚೆ ಏನು ಜಾಬ್ ಫಂಕ್ಷನ್ ಇಂಜಿನಿಯರಿಂಗ್ ವೆಬ್ ಆರ್ ಸಾಫ್ಟ್ವೇರ್ CTC ಅವ್ರು ನಿಮಗೆ 35 lakhs ಪರ್ ಆ್ಯನಮ್ ಕೊಡ್ತಾರೆ. ಓಪನಿಂಗ್ ಓವರ್ ವ್ಯೂ ಇದು ಆ್ಯಂಡ್ ಅಪ್ಲಿಕೇಶನ್ ಡೆಡ್ಲೈನ್ ವುಡ್ ಬಿ 31st Jan 2021 11:59 PM ಒಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಈ ಒಂದು ಜಾಬ್ಗೆ. ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. Elite National Talent Hunt is a freshers hiring initiative to attract the best of engineering talent across the country. The objective of this initiative is to enable an equal opportunity for employment to the most deserving engineering talent in India. An enthusiastic engineering candidate should not miss this opportunity to be part of an exciting journey with Wipro. So, ಈ ಒಂದು ಇಂಜಿನಿಯರಿಂಗ್ ವೆಬ್ ಆರ್ ಸಾಫ್ಟ್ವೇರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಲಾಸ್ಟ್ ಡೇಟ್ ನಾನು ಆಗಲೇ ಹೇಳ್ದಂಗೆ ಇಟ್ಸ್ January 31st 2022. ಆನ್ಲೈನ್ ಅಸೆಸ್ಮೆಂಟ್ ಇಟ್ ಕ್ಯಾನ್ ಬಿ ಕಮ್ಯುನಿಕೇಟೆಡ್ ವಿತ್ ಯು ಗೈಸ್ ಆಫ್ಟರ್ ದ ರಿಜಿಸ್ಟ್ರೇಷನ್. ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಜುಕೇಷನ್ 10th ಸ್ಟ್ಯಾಂಡರ್ಡಲ್ಲಿ ನೀವು 60% 10 ಅಬೌವ್ ಇರಬೇಕು. 12th ಸ್ಟ್ಯಾಂಡರ್ಡ್ ಆರ್ ಇಫ್ ಯು ಆರ್ ಅ PU ಸ್ಟೂಡೆಂಟ್ ಇಟ್ ಈಸ್ ಆಲ್ಸೋ ಶುಡ್ ಬಿ ಆಫ್ 60% ಆರ್ ಅಬೌವ್. ಗ್ರ್ಯಾಜುಯೇಷನಲ್ಲೂ 60% or 6 CGPA equivalent to CGPA equivalent to 60% or above as applicable by the university guidelines. Only full-time courses, no part-time or correspondence or distance learning education in either 10th or 12th or degree is entertained. Year of passing ನೀವು 2020 2021 2022 ಅಲ್ಲಿ ಇಯರ್ ಆಫ್ ಪಾಸಿಂಗ್ ಆಗಿರಬೇಕು. ಯು ನೀವು ಗ್ರ್ಯಾಜುಯೇಷನ್ನ ಮುಗಿಸಿರಬೇಕು. ಕ್ವಾಲಿಫಿಕೇಷನ್ ಬಂದು BE BTech ಕಂಪಲ್ಸರಿ ಡಿಗ್ರಿ ಇರಲೇಬೇಕು. ME ಆರ್ MTech 5 year ಇಂಟಿಗ್ರೇಟೆಡ್ ಕೋರ್ಸ್ ಮಾಡಿರಬೇಕು ಮಾಸ್ಟರ್ಸಲ್ಲಿ. ಸೊ ಬ್ರಾಂಚಸ್ ಆಫ್ ಸ್ಟಡಿ ಆಲ್ ಬ್ರಾಂಚಸ್ ಅಲೋಡ್ ಎಕ್ಸೆಪ್ಟ್ ಫಾರ್ ದ ಫ್ಯಾಷನ್ ಟೆಕ್ನಾಲಜಿ, ಟೆಕ್ಸ್ಟೈಲ್ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಟೆಕ್ನಾಲಜಿ. ಡೆಸಿಗ್ನೇಷನ್ ನೀವು ರಿಜಿಸ್ಟ್ರೇಷನ್ ಫಾರ್ಮ್ ಸೆಲೆಕ್ಟ್ ಆದಮೇಲೆ ನಿಮಗೆ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಆಗಿ ಪ್ರಮೋಟ್ ಮಾಡ್ತಾರೆ. ಡೆಸಿಗ್ನೇಷನ್ ಅಂದರೆ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ನೀವು ವರ್ಕ್ ಮಾಡ್ತೀರಾ. ಕಾಂಪನ್ಸೇಷನ್ INR 3.5 lakhs ಪರ್ ಆ್ಯನಮ್ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. ಫ್ಲ್ಯಾಟ್ ಬೋನಸ್ ಪೋಸ್ಟ್ 6 months ಆದಮೇಲೆ 6 months ಫ್ರಾಮ್ ಜಾಯ್ನಿಂಗ್ ನಿಮಗೆ 25K ಬೋನಸ್ ಫ್ಲ್ಯಾಟ್ ಬೋನಸ್ ಕೊಡ್ತಾರೆ. ಸೊ ರೆಗ್ಯುಲರ್ ಇಯರ್ಲಿ ಇನ್ಕ್ರಿಮೆಂಟ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಮರ್ಜ್ ಬೋನಸಸ್ ಆನ್ 18th 24th ಆ್ಯಂಡ್ 36th months ಫ್ರಮ್ ಡೇಟ್ ಆಫ್ ಜಾಯ್ನಿಂಗ್. ನೀವು ಡೇಟ್ ಆಫ್ ಜಾಯ್ನಿಂಗ್ ಆಗಿ 18th month ಆದಮೇಲೆ 24th ಆ್ಯಂಡ್ 36th ಮಂತಿಗೆ ನಿಮಗೆ ಮರ್ಜ್ ಬೋನಸಸ್ ಸಿಗುತ್ತೆ. ಸರ್ವಿಸ್ ಅಗ್ರಿಮೆಂಟ್ ಅಪ್ಲಿಕೇಬಲ್ ಫಾರ್ 12 months ಪೋಸ್ಟ್ ಜಾಯ್ನಿಂಗ್ at INR 75,000 ಆನ್ ಪ್ರೋ ರೇಟಾ ಬೇಸಿಸ್. ಸೊ ಅದರ್ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಇಲ್ಲಿ. ಒನ್ ಬ್ಯಾಕ್ಲಾಗ್ ಇಸ್ ಅಲೋಡ್ ಅಟ್ ದ ಟೈಮ್ ಆಫ್ ಅಸೆಸ್ಮೆಂಟ್ ಸ್ಟೇಜ್. ಅಸೆಸ್ಮೆಂಟ್ ಬರೆಯೋವಾಗ ಒನ್ ಬ್ಯಾಕ್ಲಾಗ್ ಇಸ್ ಅಲೋಡ್. ದ ಆಫರ್ ವಿಲ್ ಬಿ ಸಬ್ಜೆಕ್ಟ್ ಟು ಆಲ್ ಬ್ಯಾಕ್ಲಾಗ್ಸ್ ಬೀಯಿಂಗ್ ಕ್ಲಿಯರ್.
ಬ್ಯಾಕ್ಲಾಗ್ಸ್ ಕ್ಲಿಯರ್ ಮಾಡ್ಕೊಳಕ್ಕೆ ಅವರು ಆಫರ್ ಕೊಡ್ತಾರೆ. ಮ್ಯಾಕ್ಸಿಮಮ್ 3 years ಆಫ್ ಗ್ಯಾಪ್ ಇನ್ ಎಜುಕೇಷನ್ ಅಲೋಡ್ ಶುಡ್ ಬಿ ಫ್ರಮ್ ಅ ಫುಲ್ ಟೈಮ್ ಡಿಗ್ರಿ ಕೋರ್ಸ್ ರೆಕಗ್ನೈಸ್ಡ್ ಬೈ ದ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ಮೆಂಟ್ ಆಫ್ ಇಂಡಿಯಾ. ಆಲ್ ಅರೇರ್ಸ್ ಅಂಡ್ ಬ್ಯಾಕ್ಲಾಗ್ಸ್ ನೀಡ್ ಟು ಬಿ ಕ್ಲಿಯರ್ಡ್ ಅಟ್ ದ ಟೈಮ್ ಆಫ್ ಸೆಲೆಕ್ಷನ್ ಪ್ರಾಸೆಸ್. ನೀವು ಈ ಅಸೆಸ್ಮೆಂಟ್ ಬರೆಯುವಾಗ ಬ್ಯಾಕ್ಲಾಗ್ ಇದ್ರೂ ಪರವಾಗಿಲ್ಲ, ಬಟ್ ಸೆಲೆಕ್ಷನ್ ಪ್ರೊಸೆಸ್ ನಡೆಯುವಾಗ ನಿಮ್ಮ ಆಲ್ ದ ಬ್ಯಾಕ್ಲಾಗ್ಸ್ ಶುಡ್ ಬಿ ಕ್ಲಿಯರ್ಡ್. Candidates who have participated in any selection process held by Wipro in the last 6 months are not eligible. Should be an Indian citizen or should hold a PIO or OCI card in the event of holding a passport of any other country. Bhutan and Nepal nationals need to submit their citizenship certificate. ಸೊ ದ ಸೆಲೆಕ್ಷನ್ process ಈ ರೀತಿ ಇರುತ್ತೆ. ಎವ್ರಿ ಎಲಿಜಿಬಲ್ ಕ್ಯಾಂಡಿಡೇಟ್ ಮಸ್ಟ್ ಗೋ ಥ್ರೂ ಬಿಲೋ ಆನ್ಲೈನ್ ಅಸೆಸ್ಮೆಂಟ್. ಬಿಲೋ ಡೀಟೇಲ್ಸ್ ಅಪೆಂಡೆಡ್ ಫಾರ್ ಯುವರ್ ರೆಫರೆನ್ಸ್. ಆನ್ಲೈನ್ ಅಸೆಸ್ಮೆಂಟ್ 128 minutes ಕಾಂಪ್ರಮೈಸಿಂಗ್ ಆಫ್ 3 ಸೆಲೆಕ್ಷನ್ಸ್. ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಆಪ್ಟಿಟ್ಯೂಡ್ ಟೆಸ್ಟ್ ಬೇಸ್ಡ್ ಆನ್ ಲಾಜಿಕಲ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಎಬಿಲಿಟಿ, ಇಂಗ್ಲಿಷ್ ವರ್ಬಲ್ ಎಬಿಲಿಟಿ, ಆ್ಯಂಡ್ ಇದಕ್ಕೆ ಡ್ಯೂರೇಷನ್ ವಿಲ್ ಬಿ 48 minutes. ರಿಟರ್ನ್ ಕಮ್ಯುನಿಕೇಷನ್ ಟೆಸ್ಟ್ ನೆಕ್ಸ್ಟ್. ಆಪ್ಟಿಟ್ಯೂಡ್ ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ ರಿಟರ್ನ್ ಕಮ್ಯುನಿಕೇಷನ್ ಟೆಸ್ಟ್ ಇರುತ್ತೆ, ಆ್ಯಂಡ್ ಅದರಲ್ಲಿ ನಿಮಗೆ ಎಸೆ ರೈಟಿಂಗ್ ಆ್ಯಂಡ್ ದ ಡ್ಯೂರೇಷನ್ ವುಡ್ ಬಿ 20 minutes. ರಿಟರ್ನ್ ಕಮ್ಯುನಿಕೇಷನ್ ಟೆಸ್ಟಲ್ಲೂ ಕ್ಲಿಯರ್ ಆದರೆ ಯು ವಿಲ್ ಮೂವ್ ಟು ದ ನೆಕ್ಸ್ಟ್ ರೌಂಡ್, ದಟ್ ಇಸ್ ಆನ್ಲೈನ್ ಪ್ರೋಗ್ರಾಮಿಂಗ್ ಟೆಸ್ಟ್. ಟೂ ಪ್ರೋಗ್ರಾಮ್ಸ್ ಫಾರ್ ಕೋಡಿಂಗ್, ಡ್ಯೂರೇಷನ್ 60 minutes. 3 ರೌಂಡ್ಸ್ ಇರುತ್ತೆ. ಒಂದು ಆಪ್ಟಿಟ್ಯೂಡ್, ರಿಟರ್ನ್ ಕಮ್ಯುನಿಕೇಷನ್, ಆನ್ಲೈನ್ ಪ್ರೋಗ್ರಾಮಿಂಗ್. ಸೊ ಈ ಮೂರರಲ್ಲೂ ಪಾಸ್ ಆದರೆ ಕ್ಯಾಂಡಿಡೇಟ್ ಕ್ಯಾನ್ ಚೂಸ್ ಎನಿ ಒನ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫಾರ್ ಕೋಡಿಂಗ್ ಟೆಸ್ಟ್. ಈ ಒಂದು ಪ್ರೋಗ್ರಾಮಿಂಗ್ ಟೆಸ್ಟ್ ರೌಂಡಲ್ಲಿ ನೀವು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಬೋದು ಬಿಟ್ವೀನ್ ಜಾವಾ, ಸಿ++, ಆರ್ ಪೈಥಾನ್. ಸೊ ದ ಲಾಸ್ಟ್ ಡೇಟ್ ಟು ಅಪ್ಲೈ ಫಾರ್ ದಿಸ್ ರೋಲ್ ಇಸ್ Jan 31st, 2022. ಆನ್ಲೈನ್ ಅಸೆಸ್ಮೆಂಟ್ it can be communicated or registration ಆದಮೇಲೆ. It is entirely the responsibility of Wipro to permit or limit the participation of each candidate in the Elite National Talent Hunt recruitment process. After clearing the online assessment, candidates will have to go through a business discussion round. Reservations, parameters, and selection procedure belong solely to the discretion of Wipro. Wipro is not obligated to disclose any information at any stage of the selection process. Wipro also reserves the right to make an initial offer if the provisionally selected candidates does not meet certain conditions which are a prerequisite for employment. Wipro also reserves the right to be held liable to any candidate if he or she is found to be involved in any illegal activities, for example, misperception, fraud, production of illegal documents, etc. Wipro will inform candidates about the result of the recruitment by individual emails or other means of communication provided by individual candidates. Please note that any stage, whether during your online test or interview process or upon joining the company, if it is brought to our notice that you have indulged in malpractices or used illegal means to clear your online assessment, the company shall withdraw or revoke the offer with immediate effect, and we reserve our right to take suitable action against you as we may deem fit. So ಇದೆಲ್ಲ ನೀವು ಜಾಬ್ ಡಿಸ್ಕ್ರಿಪ್ಷನ್ ಓದ್ಬಿಟ್ಟು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಓದ್ಬಿಟ್ಟು ಯು ಕ್ಯಾನ್ ಅಪ್ಲೈ ಕೊಟ್ಟರೆ ಯು ವಿಲ್ ಹ್ಯಾವ್ ಟು ಎಂಟರ್ ಯುವರ್ ಮೇಲ್. ಸೊ ನಾನೀಗ ನನ್ನ ಇಮೇಲ್ ಅಡ್ರೆಸ್ನ ಕೊಟ್ಟಿದ್ದೀನಿ. ಸೊ ಇಮೇಲ್ ಅಡ್ರೆಸ್ ಕೊಟ್ಟಾದಮೇಲೆ ತೆಲ್ಸೆ ರಿಜಿಸ್ಟರ್ ಆ್ಯಂಡ್ ಅಪ್ಲೈ. ಯು ಕ್ಯಾನ್ ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಫಾರ್ ದಿಸ್